ನಮಸ್ಕಾರ. ಸದಾನಂದ ಬಾಬ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ನಾವು ಅನೇಕ ಬಾರಿ ಹೇಳಿದ್ದೇವೆ, ಬೆಳಗಾವಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಟಕ ಇದೆ. ಅದ್ರ ಮಟಕ ಬುಕ್ಕಿ ಯಾರು? ಶೆಪ್ಪಿ. ಈತನ ಗಡೀಪಾರ ಮಾಡಿದ್ದಾರೆ, ಪೊಲೀಸ್ ಲಿಸ್ಟಲ್ಲಿ ಇದೆ. ಆದರೆ ಈತ ಮನೆಯಲ್ಲಿ ಕುಳಿತುಕೊಂಡು ಮಟಕ ಬರಿತದಲ್ಲ. ಈತನ ಇಬ್ಬರು ಮಕ್ಕಳು ಖಡೆ ಬಜಾರ್ ಸಿಪಿಐಗೆ ನಾನು ನೇರವಾಗಿ ಹಣವನ್ನು ಕೊಡ್ತೇನೆ, ಪೊಲೀಸರು ನನಗೇನು ಮಾಡುವಂತಿಲ್ಲ, ಮಾಡಲಿಕ್ಕೆ ಬರೋದಿಲ್ಲ, ನೀವು ಎಲ್ಲಿ ಹೋಗ್ತೀರಿ ಹೋಗ್ರಿ ಅಂತ ಎಷ್ಟು ವೈರಲ್ ಆಗಿದೆ. 2-3 ಯೂಟ್ಯೂಬ್ದಲ್ಲಿ ವೈರಲ್ ಆಗಿದಲ್ಲ. ಅದು ಅಪ್ಪಣೆ ಯಾರ್ದಾಯ್ತು? ಪೊಲೀಸರದಾಯ್ತು. ನಾವು ನಗರ ಆಯುಕ್ತ ಭೂಷಣ್ ಅವ್ರಿಗೆ ಕೇಳತ್ತೇವೆ, ಈ ಶೆಪ್ಪಿ ಬಂಧನ ಯಾವಾಗ? ಬಂಧನ ಮಾಡಲಿಕ್ಕೆ ನಿಮಗೇನಾದರೂ ಕಾನೂನು ಅಡಚಣೆ ಬರ್ತಾಯಿದೆ ಹೇಗೆ? ಹಪ್ತಾ ಸರಿಯಾಗಿ ಹೋಗಿ ಮುಟ್ಟುತ್ತಿರೋದ್ರಿಂದ ಆಗಿಲ್ಲ ಅಂತ ಸಾರ್ವಜನಿಕರ ಆರೋಪವನ್ನು ಮಾಡ್ತಾಯಿದ್ದಾರೆ. ಈ ಶೆಪ್ಪಿ ಎಷ್ಟು ವರ್ಷದಿಂದ ಮಟಕ ಬರೆದುಕೊಳ್ತಾ ಇದ್ದಾನೆ, ಈ ಕಿಂಗ್ ಆಫ್ ಕಿಂಗ್ ಇವನೇ ಇದ್ದಾನೆ ಅಂತ ಎಲ್ಲರಿಗೂ ಗೊತ್ತಿದೆ. ಪೊಲಿಟಿಕ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿದೆ, ವಿಶೇಷವಾಗಿ ನಾರಾಯಣ್ ಬರ್ಮನಿಗೆ ಗೊತ್ತಿದೆ. ಯಾಕಂದ್ರೆ ನಾರಾಯಣ್ ಬರ್ಮನಿ ಮತ್ತು ಶೆಪ್ಪಿ ಒಂದೇ ನಾಣ್ಯದ 2 ಮುಖಗಳಂತಿದ್ದಾರೆ. ನಿಮ್ಮ ಗಮನಕ್ಕೆ ತರತ್ತೇವೆ ನಾವು, ಯಾರಿಗೆ? ನಗರ ಆಯುಕ್ತ ಭೂಷಣ್ ಅವರಿಗೆ ನಾವು ಗಮನಕ್ಕೆ ತರತ್ತೇವೆ. ಹಾಗಾದರೆ ಮೇಲಿನವ್ರ ಆಶೀರ್ವಾದ ಇರಲೇಬೇಕು. ಸಾರ್ವಜನಿಕ ಹೇಳ್ತಾರೆ ಓಪನ್ ಆಗಿ ತೆಗೆದುಕೊಳ್ತಾ ಇದ್ದಾನೆ ತನ್ನ ಅಂಗಡಿಯಲ್ಲಿ, ಕಂಜರಗಲ್ಲಿಯಲ್ಲಿ, ಬೆಳಗಾವಿಯಲ್ಲಿ ಅಂತ. ಈತನ ಬಂಧನ ಆಗಬೇಕಾಗಿತ್ತು ಇಷ್ಟೊತ್ತಿಗೆ. ಎಷ್ಟು? 4ನೇ 5ನೇ ವರದಿ. ಮತ್ತು ನಾವು ವರದಿ ಮಾಡಿದ ನಂತರ ನಾವು ವಿಡಿಯೋನ ಡಿಲೀಟ್ ಮಾಡಂತ ಧಮಕಿ ಮೇಲಿನ ಮೇಲೆ. ಅಂದರೆ ಮಟಕ ವ್ಯಕ್ತಿಗಳು ನಮ್ಮಂಥವ್ರಿಗೆ ಧಮಕಿ ಆಗ್ತಾರೆ, ಎಷ್ಟು ಸುರಕ್ಷಿತ ಅವ್ರು ಇರಬೇಕು. ಒಂದನೇದು. ಎರಡನೇದು, ನಗರ ಆಯುಕ್ತ ಭೂಷಣ್ ಅವರೇ, ನಿಮ್ಮ ಕೆಳಗಿನ ಹಂತದ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ? ಮೊನ್ನೆ ನೀವೊಂದು ಕಾರ್ಯಕ್ರಮ ಮಾಡಿದ್ರಿ, ಫೋನಿನ ಕಾರ್ಯಕ್ರಮ. ಅದು ಏನೇನೋ ಸಂಚಾರ ವ್ಯವಸ್ಥೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ, ಅಲ್ಲಿ ಬಂತು. ಮಾಡಿರಿ, ಒಳ್ಳೆಯದು. ನೋ ಪಾರ್ಕಿಂಗ್ ಗುರ್ತಾ ಮಾಡ್ತೀವಿ ಅಂತ ಹೇಳಿದ್ರಿ, ಮಾಡಿರಿ. ಎಲ್ಲೆಲ್ಲೋ ಸ್ಥಳಗಳನ್ನು ಗುರ್ತಾ ಮಾಡಿದೆ ಅಂತ ಹೇಳಿದ್ರಿ. ಅದು KLE ಆಸ್ಪತ್ರೆ ಮುಂದೆ ಎಷ್ಟು ವಾಹನಗಳು ನಿಲ್ತವೆ, ಅದನ್ನ ಏನಾದರೂ ಮಾಡ್ರಿ ಅಂದ್ರೆ ಆಯಿತು ಕ್ರಮ ಕೈಗೊತ್ತೇವೆ ಅಂದ್ರಿ. ಅಂದರೆ ಪ್ರಭಾಕರ್ ಕೋರೆ ಅವರು ನೀವು ಹೆದರಿದ್ದೀರಿ ಅಂತ ಅರ್ಥ. ಇಲ್ಲಿ ಶೆಪ್ಪಿ ಅವರು ಏನು ಮಾಡೋರು ಹೇಳ್ರಿ ಅಷ್ಟೇ, ಬಂಧನ ಮಾಡೋರು ಇಲ್ಲೋ. ಮತ್ತು ಗಡೀಪಾರ ಆಗೈತಲ್ಲ, ಗುಂಡಾ ಆ್ಯಕ್ಟ್ ಕಾಯ್ದೆ ಅಡಿ ಈತನ ಹಾಕಲಿಕ್ಕೆ ಏನು ಕಾನೂನು ಅಡಚಣೆ ಇದೆ? ಕಾನೂನು ಅಡಚಣೆ ಏನೇನೂ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಹಾಗಾದರೆ ಈತನನ್ನು ಬಂಧನ ಬೇಗನೆ ಮಾಡಬೇಕಂತ ಸಾರ್ವಜನಿಕನ ಆಗ್ರಹ ಮಾಡಿದ್ದಾರೆ. ನಮ್ಮ ಆಗ್ರಹ ಅಂತ ಅಲ್ಲ. ಯಾಕೆ ನಾವು ನಿಮ್ಮ ಗಮನಕ್ಕೆ ತರೋರು ಏನೋ ಅಪರಾಧ ಚಟುವಟಿಕೆಗಳು ನಡೆದಾಗ ನಿಮ್ಮ ಗಮನಕ್ಕೆ ತಂದೇವೆ. ಎಷ್ಟೋ ಲ್ಯಾಂಡ್ ಡೆವಲಪರ್ ಮತ್ತು ಬಿಲ್ಡರ್, ಭೂಮಿ ನುಂಗೋರು, ಆ ಗ್ಯಾಂಗ್ಗಳು ಎಷ್ಟು ಸಕ್ರಿಯ ಇದೆ, ಎಷ್ಟು ನಿಷ್ಕ್ರಿಯ ಇದೆ ಪೊಲೀಸ್ ಆಡಳಿತ ಅಂತ ಅದನ್ನು ಹೇಳಿದ್ದೇವೆ. ಜೂಜಾಟ ಎಲ್ಲೈತೆ ಅಂತ ಅಲ್ಲಿಯೇ ಹೇಳಿದ್ದೇವೆ. ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಲ್ಲಿ ಹೇಳಿದೆ ಜೂಜಾಟ ನಡೀತಿತ್ತು, ಅದು ಬಂದಾಗಿದೆ. ಅಲ್ಲಿ CPI ಬಂದ್ ಮಾಡಿಸಿರು. ನಂತರ ಯಮಕರ್ಣಿ ಪೊಲೀಸ್ ಸ್ಟೇಷನ್ದಲ್ಲಿ ಅಲ್ಲಿ ಮಟಕ ನಡೀತಿತ್ತು, ಬಸವಣ್ಣ ಅವ್ರು ನಡೆಸ್ತಾಯಿದ್ರು. ಅದನ್ನು CPI ಬಂದ್ ಮಾಡಿಸಿರು, ಮುಷಾಫಿರ್ ಅವರು. ಇಲ್ಲಿ ಯಾವಾಗ ಬಂದ್ ಮಾಡೋರು ಅದು ಪ್ರಶ್ನೆ. ಈಗ ಒಟ್ಟಾರೆ ಇನ್ನೊಂದು ವಾರ ತಡಿತೇವೆ, ಈತನ ಬಂಧನ ಆಗ್ತಿತ್ತು ಅಥವಾ ಸಣ್ಣ ಪಿಟ್ಟಿ ಕೇಸ್ ಹಾಕಿ ಕೋರ್ಟಿಗೆ ಹಾಜರುಪಡಿಸ್ತೇವೆ, ಕಾದು ನೋಡ್ತೇವೆ. ನಂತರ ಈತನ ಬಗ್ಗೆ ಎಲ್ಲ ಸಮಗ್ರ ಅಂತ ವರದಿ ನಿಮ್ಮ ಕಡೆಯೇ ಇದೆ. ನೇರವಾಗಿ ನಾವು ಪೊಲೀಸರಿಗೆ ಹಪ್ತಾ ಕೊಡ್ತಾ ಅಂತ ನೇರವಾಗಿ ಹೇಳ್ತದಲ್ಲ. ಹೀಗಾಗಿ ಆದಷ್ಟು ಬೇಗನೆ ಪೊಲೀಸರು ತಮ್ಮ ಮಾನ ಮರ್ಯಾದೆಯನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ ಅಂತ ಹೇಳೋದಷ್ಟೇ. ನಾಳೆ ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶಿವಾಗಲಿ. ನಮಸ್ಕಾರ.